ಹೇಳ್ದಂಗೆ ನೀ ಪೂರಾ ಎಲ್ಲಾನೇ ಕ್ಲೀನ್ ಮಾಡ್ಬಿಟ್ಟು ಮಡಗಿವ್ನಿ. ಏನು ತೊಂದರೆ ಇಲ್ಲ. ನೀವೇನು ಬೇಕೋ ಅದನ್ನ ತಂದಿಲ್ಲಿ ಹಾಕಬಹುದು. ನಾಟಿ ಕೋಳಿಯ ತಂದ್ಬಿಟ್ಟು ಬೇಕಾದ್ರೆ ಇಲ್ಲೇ ಸಾಕಬಹುದು. ಈಚೆ ಕಡೆ ಸಾಕಬೇಕು ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ನೀವು ಅನ್ಕೊಂಡಂಗೆ ನೀಕಿತ ಒಳ್ಳೆ ಲಾಭನೇ ನೀ ಸಿಕ್ಕೈತೆ ನಮಗಂತೂ. ಅದೇ ಹಸಿಂದು ಏನು ಮಾಡೋದು ಅಂತ ಹೇಳಿದ್ರೆ ಹೋಗ್ಬಿಟ್ಟು ಹೊಡ್ಕೊಬಿಟ್ಟು ಬರಣಿ ಅಂತ ಹೇಳಿದ್ರೆ ಹೊಡ್ಕೊಬಿಟ್ಟು ಬರಣಿ ವ್ಯಾಪಾರ ಮಾಡ್ಬಿಟ್ಟು. ಎಲ್ಲ ಅಂತ ಹೇಳಿದ್ರೆ ನೀವೆಲ್ಲ ತರಿಸ್ತೀನಿ ಅಂದರೆ ತರಿಸ್ರಿ. ಒಂದು 8-10 ತರಿಸ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಅದೇ ಕಣಲ್ಲ ನಾನು ಯೋಚನೆ ಮಾಡ್ತಾ ಇವನಿ ಏನು ಮಾಡೋದು ಎತ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಎಲ್ಲ ಇವಾಗ ಕುರಿ ನಾಟಿ ಕೋಳಿ ಎರಡು ಆಯಿತು, ಹೊಸ ಒಂದು ತಂದುಬಿಟ್ರೆ ಇದ್ರಾಗೇನೆ ಒಳ್ಳೆ ಲಾಭ ಸಿಗ್ತದೆ ಅಂತ ಅನ್ನಿಸ್ತದೆ ನನಗೇನು. ಆಯಿತು ಬಿಡು, ನೋಡೋಣ. ಇದು ನೀನು ನೋಡ್ತಾ ಹೊಸ ಎಲ್ಲ ಕ್ಲೀನ್ ಮಾಡಿ ಮಡಗಿರು, ನೋಡೋಣ. ಹಸಿಂದು ವಿಚಾರಿಸು ಎಲ್ಲಿ ಸಿಗ್ತವೆ ಒಳ್ಳೆ ತಳಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟದಾಗ ಹಾಕಬಿಟ್ಟು ಬರನಿ. ಅಲ್ಲಿ ನಿಂತವ್ ನೋಡು, ಈ ಕಡೆ ಒಂಥರ ಜುಬ್ಬ ಹಾಕೊಂಡು ಅವನೇ ನಮ್ಮ ಅಣ್ಣ. ಹುಷಾರಾಗಿ ಹೋಗ್ಬಿಟ್ಟು ನಾನು ಹೇಳ್ದಷ್ಟು ಮಾಡೋಗು. ಏ ಅವ್ನು ಯಾರೋ ಅವನೇ ಹೋಗ್ಲಿ, ಸುಮ್ಮನಿರು. ಹೋದ್ಮೇಲಾದ್ರೂ ಶುರು ಮಾಡೋಣ. ಇವಾಗಲೇನೆ ಶುರು ಮಾಡಿಬಿಟ್ರೆ ಅಷ್ಟೇನೇ ಕತೆ. ನಾನು ನೋಡ್ಕೊತೀನಿ ರೀ. ಅದೇ ಈ ಕಡೆ ರಾಮನಗರ ಆ ಕಡೆ ಎಲ್ಲ ನಾವು ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಹಾಕಬಿಟ್ಟು ಬರ್ಬೋದಿತ್ತು. ನೀವು ಹೆಂಗೆ ಹೇಳಿದ್ರೆ ಹಂಗೆ ನೀನು. ಹಾಂ, ಅದು ಹಸುಗಳು ಅಂದಮೇಲೆ ತಳಿ ನೋಡ್ಕೊಂಡು ಶಾನೆ ಹಾಲು ಕೊಡೋ ಅಂತ ಅವನೇ ತಗೊಬಿಟ್ಟು ಬರಬೇಕು. ಎಮ್ಮೆ ಶಾನೆ ಹಾಲ್ಗಿಲೆಲ್ಲ ಕೊಡೋಕ್ಕಿಲ್ಲ. ಬಟ್ಟೆ ಅವಕ್ಕೆಲ್ಲ ರೋಗ ರುಜಿನಗಳು ಏನೂ ಇರೋಕ್ಕಿಲ್ಲ. ನೋಡಿ ಒಂದ್ಕಿತ ಯೋಚನೆ ಮಾಡಿ ನೋಡಿ. ಅದೇ ಕಣಲ್ಲ, ಎಮ್ಮೆ ಹಾಲು ಅಂದರೆ ಅದೇ ಜಾಸ್ತಿ ಕರಿಯೋಕ್ಕಿಲ್ಲ ಎಮ್ಮೆ. ಆದರೆ ಒಳ್ಳೆ ಗಟ್ಟುಗಿರ್ತದೆ ಬಿಡು. ಮನೆಗೆ ಅಂತ ಒಂದು 2 ಎಮ್ಮೆ ತಗೊಬಿಟ್ಟು ಆಮೇಕಿಂದ ಉಳಿದಿದ್ದೆಲ್ಲ ಇದಕ್ಕೆ ನೋಡ್ಕೊಳ್ಳಿ. ನೀನು ಹೋಗಿ ಕ್ಯಾಮೆ ನೋಡ್ಕೊಂಬಿಟ್ಟು ಬಾ ಹೋಗು. ಅಷ್ಟಾಗಿ ನಾನು ಯೋಚನೆ ಮಾಡ್ತೀನಿ, ನೋಡ್ತೀನಿ. ಸರಿ ಯಜಮಾನ್ರೆ, ಆಯಿತು. ಎಮ್ಮೆ ಥರದ ಹಸ ಥರದ ಎಮ್ಮೆ ತಂದರೆ ಇನ್ನೇನು ಡೈರಿಗೆ ಹಾಕಬೇಕು ಅಂತ ಹೇಳಿದ್ರೆ ಹಾಲಿನ ಶಾನೆ ಕೊಡೋಕ್ಕಿಲ್ಲ ಎಮ್ಮೆ. ಸುಮ್ಮನೆ ಊರಾಗೇನೆ ಮಾರಕ್ಕೇನಾರ ಯೋಚನೆ ಮಾಡಬೇಕು ಎಮ್ಮೆ ತಂದು. ಅದು ಬಿಟ್ರೆ ಇನ್ನೇನಕ್ಕೂ ಉಪಯೋಗಕ್ಕಿಲ್ಲ. ಯಾರು ಇಲ್ಲ ಇವಾಗ. ಹೋಗೆ ನೀವು ಚಿಕ್ಕ ಯಜಮಾನ್ರಲ್ವೇ ನೀವು? ಈಗ ಕಾಣಿಸ್ತೀವಿ ಅನಿಸ್ತದೆ. ಸೈಡಿಗೆ ಬಾರ. ಹಾಂ ಹೇಳಿ, ಏನಾಗಬೇಕಿತ್ತು? ನನಗೂ ಏನಾರ ಒಂದು ಕ್ಯಾಮೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಬಂದೆ. ಏನಾರ ಕ್ಯಾಮೆ ಇದ್ರೆ ಕೊಡಿ. ಕ್ಯಾಮಿಯಾ? ನೀವೇನು ಮಾಡ್ತೀರಾ ಬಂದ್ಬಿಟ್ಟು ಇಲ್ಲಿ ಹೆಂಗ್ಸೂರು? ಇಲ್ಲಿ ಅಂಥ ಕ್ಯಾಮೆನೂ ಇಲ್ಲ. ನಾನು ಯಾವ್ದಾನ ಹೊಲದ ಕಳೆ ಪಳೆ ಅಂತವಿದ್ರೆ ಕರಿತೀನಿ. ಇದಕ್ಕೆಲ್ಲನೂ ಗುಂಡು ಸುಣ್ಣು ಮಾಡೋಗ್ಬಿಟ್ಟು ಯಾವುದೂ ಇಲ್ಲ. ನೋಡಿ ವಸಿ, ನಿಮಗೋಸ್ಕರ ನಾನು ಅಲ್ಲಿಂದ ಇಲ್ಲಿಗಾನ ಬಂದೆ. ನೀವೇನು ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ನೀವು ಏನಾರ ಕೆಲಸ ಹೇಳಿ. ನನಗೆ ನಿಮ್ಮ ಹತ್ರ ಬೇಕಾದ ಕೆಲಸ ಮಾಡೋ ಫ್ರೀಯಾಗಿ ಮಾಡೋಕ್ಕೂ ಆಸೆ ನಿನಗೆ. ನೀವು ಅಂಥ ಸಾವುಕಾರು ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ನಿಮ್ಮ ಅಪ್ಪವರೆಲ್ಲ ನಮ್ಮ ಅಮ್ಮಂಗೆ ಪರಿಚಯ ಏನಂತೆ. ಯಾವಾಗೂ ಹೇಳ್ತಾ ಇರ್ತದೆ ನಮ್ಮಮ್ಮ. ಹಂಗೆ ಹಿಂಗೆ ನೀವು ಭಾಳ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಕಷ್ಟ ಕಾಯ್ತೀರಾ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತಾ ಇರ್ತದೆ. ನೋಡಿ, ಇಲ್ಲಿ ಕೆಲಸ ಏನೂ ಇಲ್ಲ. ತೋಟದ ಏನಾದ್ರು ಕೆಲಸ ಇದ್ರೆ ನಾನು ಹೇಳಿ ಕಳಿಸ್ತೀನಿ. ಏನು ಹೇಳಿದ್ದೆ ನಮ್ಮ ಅಣ್ಣ? ಕ್ಯಾಮೆ ಐತೆ ಅಂತ ಕೇಳಿದಕ್ಕೆ ಹಂಗೆ ಹಿಂಗೆ ಇಲ್ಲಿ ಯಾವ ಕ್ಯಾಮೆನೂ ಇಲ್ಲ, ಇದ್ರೆ ಕಳಿಸ್ತೀನಿ. ಇವಾಗ ಯಾವ ಕ್ಯಾಮೆನೂ ಇಲ್ಲ, ಹೋಗಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಡದ. ಅಯ್ಯೋ ಹೋಗತ್ತ. ಇನ್ನೇನು ಮಾತಾಡಕ್ಕೆ ಹೋಗ್ಲಿನ? ಹುಸಿ ನೀನೇನು ಮ್ಯಾಲ್ ಬಿದ್ದು ನೈಸ್ ಮಾಡ್ಬಿಟ್ಟು ಮಾತಾಡು. ಅವಾಗಾದ್ರು ಬೀಳ್ತಾನ ಅಂತ ಹೇಳ್ಬಿಟ್ಟು ನೋಡ್ಬೇಕಲ್ಲ. ನೋಡು, 1,000 ರೂಪಾಯಿ ಇಸ್ಕೊಬಂದು ಬಂದಿದ್ದೀನಿ. ಕೊಡ್ತೀನಿ ಅಂತ ಹೇಳಿದ್ದೀನಿ ನಿನಗೆ. 1,000 ರೂಪಾಯಿ. ನೀನು 1,000 ರೂಪಾಯಿಗೆ ಆಕ್ಟಿಂಗ್ ಮಾಡಲಿಲ್ಲ ಅಂದರೆ ಹೆಂಗೆ ಹೇಳು? ನಾನು ಹೇಳ್ದಷ್ಟು ಮಾಡು. ನಮ್ಮ ಅಣ್ಣ ಎಲ್ಲೋದ್ರೆ ಅಲ್ಲಿಗೆ ಹೋಗಿ ನಿಂತ್ಕ, ಸರಿನೇ? ನೀನು ಒಳ್ಳೆ ಸರಿ ತಗ, ಆಯ್ತು ಹೋಯ್ತೀನಿ. ಏನೇ ಹೇಳು, ನಿಮ್ಮ ಅಣ್ಣಯ್ಯ ಭಾಳ ಸಂತಕವನೇ. ನನಗೆ ಒಂಥರ ನಾಚಿಕೆ ಆಯ್ತದೆ ಮಾತಾಡಕ್ಕೆ. ಈ ಬಾಯಿ ಮುಚ್ಕೊಂಡು ಹೋಗಿ ಹೇಳಿದ ಕೆಲಸ ಮಾಡ್ತೀಯಾ? ಸರಿ ರೀ, ಹೋಯ್ತೀನಿ. ಏನಮ್ಮ ನಿಂದು ಒಳ್ಳೆ ಕತೆ ಆಯ್ತಲ್ಲ, ಹಿಂದಿಂದೆ ಬಂದಿದೆಯಲ್ಲ. ಏನಂತ ಹೇಳ್ಬಿಟ್ಟು ಹೇಳೋದಲ್ಲ, ಕೆಲಸ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಯಾಕೆ ಹಿಂದೆ ಬಿದ್ದಿದೆಯಲ್ಲ? ತೋಟದ ಕೆಲಸ ಏನಾರ ಇದ್ರೆ ಹೇಳ್ಕೊಳಿಸ್ತೀನಿ, ಸರಿನಾ? ಈಗ ಸದ್ಯಕ್ಕೆ ಇಲ್ಲಿ ಕುರಿ ಮೇಸ ಹತ್ರ ಅಂತ ಹೇಳ್ಬಿಟ್ಟು ಏನು ಕೆಲಸನೂ ಇಲ್ಲ, ಸರಿನಾ? ತಪ್ಪು ತಿಳ್ಕೊಬೇಡಿ. ನೀವಂದ್ರೆ ನಂಗೆ ಭಾಳ ಇಷ್ಟ. ನೀವಂದರೆ ಒಂಥರ ಇಷ್ಟ ನನಗೆ ಆವತ್ತಿಂದನೂ ಅಷ್ಟೇ. ನಿಮ್ಮ ಹಿಂದೆನೇ ಸುತ್ತಾಡ್ತಾ ಇದ್ದೆ. ನೀವು ಅಂತಂದರೆ ನನಗಂತೂ ಪಿರಾಣ. ನಿಮ್ಮನ್ನು ಬಿಟ್ಟಿರೋಕ್ಕಾಯ್ತಿಲ್ಲ ನೋಡಿ. ನನ್ನ ಜೊತೆನೇ ಇರಿ. ಬೇಕಾದ್ರೆ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನನ್ನ ಜೊತೆನೇ ಇರಬೇಕು. ನಾನು ನಿಮ್ಮನ್ನ ಭಾಳ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಯಾನ್ರೋ ಬಿಟ್ಬಿಟ್ಟು ಓಡೋಗ್ಬಿಟ್ಟವಳೆ ಅಂತ ನಮಗೆ ಸಂದಾಗ ಗೊತ್ತು ನನಗೆ. ಅದಕ್ಕೆ ನೀನು ಹೋದ್ರೆ ಹೋಗ್ಲಿ ಬಿಡಿ. ನೀವು ನನ್ನೇನು ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಗೊತ್ತು ನೀವು ಸಾವುಕಾರ ಮಂದಿ ತಾನೇ. ನೀವು ಮದುವೆನೂ ಮಾಡ್ಕೊಳಕ್ಕಿಲ್ಲ ನಮ್ಮಂತವ್ರನ್ನ ಅಂತ ಗೊತ್ತು. ಅದಕ್ಕೆ ನೀನು ನನ್ನ ಜೊತೆ ಸಂದಕ್ಕಿರ್ರಿ ಅಷ್ಟೇ. ನೀನು ಸಾಕು, ಇನ್ನೇನೂ ಬ್ಯಾಕಿಲ್ಲ. ನೀವಂದ್ರೆ ನಂಗೆ ಬಹಳ ಇಷ್ಟ ಪಿರೂತಿ. ಪ್ಲೀಸ್ ಇಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ. ನಿಮ್ಮ ಯಾರು ಪಿರಾಣನೆ ಮಾಡಿಕೊಂಡಿವ್ನಿ ನಾನು, ಸರಿನೇ? ಪ್ಲೀಸ್ ಏನಾರ ಒಂದು ಹೇಳಿ. ಅಯ್ಯೋ ದೇವ್ರೆ, ಇದನ್ನೆಲ್ಲ ಕಣ್ಣಾರೆ ನೋಡ್ಬೇಕಲ್ಲ. ಲೇ ಉರಿತಾಯ್ತು ನನಗಂತೂ. ಏನು ಮಾಡೋದು? ನಮ್ಮಣ್ಣ ಬದಲಾಗೋಣ ಇಲ್ವಾ ಅಂತ ನೋಡೋಕ್ಕೆ ಇದೊಂದು ಸಾಕು. ನಮ್ಮಣ್ಣ ಬದಲಾಗಿಲ್ಲ ಅಂತಂದರೆ ನಾನೇ ಹೇಳ್ತೀನಿ, ನೀನಂತೂ ಇವನ್ನ ಮದುವೆ ಮಾಡ್ಕೋಬೇಡ, ಸರಿನಾ? ನೀನೇ ನಿಮ್ಮಣ್ಣ ಕೈ ಹಿಡ್ಕೊಂಡ್ರು ಹಂಗೆ ನಿಂತ್ಕೊಂಡವನೇ ಮುಖ ನೋಡ್ಕೊಂಡು. ಅಂದರೆ ಇವನು ಬದಲಾಗಿಲ್ಲ ಅಂತ ಆಯಿತು. ಈ ಜನ್ಮದಾಗ ನಿಮ್ಮಣ್ಣ ಬದಲಾಗೋದು ಇಲ್ಲ ಬಿಡು. ಇವನು ಬದಲಾಗಲ್ಲ ಅಂದಮೇಲೆ ನಾನು ಯಾಕೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ಇದು ಮಾಡಬೇಕು? ಸಾಕು, ಇವನು ಸವಾಸನೇ ಸಾಕು ನನಗಂತೂ. ನಾನು ಹಂಗೆ ಯಾಕೆ ಅನ್ಕೊಂತೀಯ? ಸುಮ್ಮನೆ ಇರು. ಥೂ, ಒಂದು ಹೆಣ್ಣಾಗಿದ್ಕೊಂಡು ನಿನಗೆ ನಾಚಿಕೆ ಆಗಲ್ವಾ? ನಿನಗೆ ಮಾನ ಮರ್ಯಾದೆ ಅಂತ ನಿಂಗೆ ಏನೂ ಇಲ್ವಾ? ಥೂ,
ಹೆಣ್ಣಿಗೆ ಇಷ್ಟೇ ಗೌರವ ಅಂತ ಹೇಳ್ಬಿಟ್ಟೈತೆ. ಗಂಡಸ್ರಂತೂ 3 ಬಿಟ್ಟು ಆಟ ಆಡ್ತೀವಿ ನಾವು. ಸರಿ ಒಪ್ಕೋತೀವಿ, 3 ಬಿಟ್ಟು ನನ್ನ ಮಕ್ಳೇ ನಾವು ಅಂತ ಹೇಳ್ಬಿಟ್ಟು. ನಮ್ಗಂತೂ ಮಾನ ಮರ್ಯಾದೆ ಏನೂ ಇಲ್ಲ. ಆದ್ರೆ ನಿನ್ಗೂನುವೆ ಮಾನ ಮರ್ಯಾದೆ ನಿಂಗೇನೂ ಇಲ್ವಾ? ಒಂದು ಹೆಣ್ಣಾಗಿದ್ಕೊಂಡು ಮದುವೆ ಆಗಲ್ಲಂದ್ರೂ ಪರವಾಗಿಲ್ಲ, ನನ್ನ ಜೊತೆ ಇರು ಅಂತ ಕೇಳ್ತಾ ಇದೆಯಲ್ಲ. ಛೇ, ನಿಮ್ಮ ಅಪ್ಪ ಅಮ್ಮ ಇದೇನಾ ನಿಂಗೆ ಸಂಸ್ಕಾರ ಕೊಟ್ಬಿಟ್ಟು ಬೆಳೆಸಿರೋದು? ನಿನಗೆ ಸ್ವಲ್ಪನೂ ನಿನಗೆ ಸಂಸ್ಕಾರ ಅನ್ನೋದು ಏನು ಕಲಿಸೇ ಇಲ್ವಾ ನಿಮ್ಮ ಮನೆಯಾಗೆ? ಹಾ, ಮಾನ ಮರ್ಯಾದೆ ಬಿಟ್ಟು ಹೆಂಗ್ಸು ದುಡ್ಗೋಸ್ಕರ ಯಾಕೆ ಇಂಥ ಆಟ ಆಡ್ತೀರಾ ನೀವು? ಹೋಗಿ ಎಲ್ಲನೋ ಕೂಲಿನಲ್ಲಿ ಮಾಡ್ಕೊಂಡು ಮೈ ಬಗ್ಸ್ ದುಡಿರಿ. ಇಂಥ ಆಟಗಳು ಯಾಕೆ ಆಡ್ತೀರಾ? ಮಾನ ಮರ್ಯಾದೆ ಬಿಟ್ಟು ಆಟಗಳು. ದುಡ್ಗೋಸ್ಕರ ಏನು ಬೇಕಾದ್ರೂ ಮಾನ ಮರ್ಯಾದೆ ಮಾಡ್ಕೊಳ್ಳೋಕ್ಕೂ ರೆಡಿ ಆಗ್ಬಿಟ್ಟಿದ್ರಲ್ಲ ನೀವು. ಇನ್ನೆಂಥ ಕಿತ್ತೋದು ಹೆಂಗಸ್ರು ಇರ್ಬೇಡ ನೀವು. ಥೂ, ನಿಮಗಿಂತ ಮುಖಗಳು ನಡಕ್ಕೆ ನಾಚಿಕೆ ಆಯ್ತದೆ. ಏನೋ ಕೆಲಸ ಕೇಳ್ಕೊಂಡು ಬಂದವಳೆ, ಏನೋ ಒಂದು ಕೆಲಸ ಕೊಡೋಣ ಅಯ್ಯೋ ಪಾಪ ಅಂತ ನಾನು ಅನ್ಕೊಂಡ್ರೆ ಈ ಥರ 420 ಕೆಲಸ ಮಾಡ್ತಾ ಇದೀಯ ನೀನು. ದೊಡ್ಡ 420. ನಿನ್ನೊಂಥವ್ರಿಗೆ ನಮ್ಮ ಇದ್ರಾಗಂತೂ ಜಾಗ ಇಲ್ಲ, ನಾನು ಕೊಡೋದೂ ಇಲ್ಲ. ನಿಮ್ಮ ಅಣ್ಣ ಏನೇ ಹಿಂಗೆ ಮಾತಾಡ್ತಾವನೆ? ನಾನು ಹೇಳಿಲ್ವಾ ಬದಲಾಗವನೆ ಅಂತ? ಬದಲಾಗವನೆ. ನನಗಂತೂ ಡೌಟ್ ಇತ್ತು. ಸ್ವಲ್ಪನೇ ಕ್ಲಿಯರ್ ಆಗ್ತೈತೆ. ನಿಮ್ಮ ಅಣ್ಣ ಇಷ್ಟೆಲ್ಲ ಜೋರಾಗಿ ಮಾತಾಡ್ತಾನೆ ಅಂತ ಕನಸಾಗೂ ಅನ್ಕೊಂಡಿರ್ಲಿಲ್ಲ. ಏನು ಜೋರಾಗಿ ಮಾತಾಡಿ ಬೈತಾವನೆ. ಈಗ ನಿನಗೆ ಸಮಾಧಾನ ಆಗ್ತೈತೆ ತಾನೇ? ಹಾಂ ಆಗ್ತೈತೆ. ಅಯ್ಯೋ ನಿಮ್ಮ ಕತೆ ನನಗೇನು ಗೊತ್ತಿಲ್ವೇ? ನೀವೇನಾರು ಏನು ನಮ್ಮಂತವ್ರು ನೋಡದೆ ಇದ್ದಂಗಿದ್ರೆ ಎಷ್ಟು ಜನ ಹುಡುಗಿಯರ ಜೊತೆ ನನ್ನಂಗೆ ನೀವು ಓಡಾಡಿದ್ರೆ, ನೀವು ಮಾತ್ರ ಸಾಚ, ನಾನು ಮಾತ್ರ ಸಾಚ ಇಲ್ವೇ? ಏನೋ ಬಂದೆ, ಇಷ್ಟ ಆದರೆ ಕೇಳೋಣ ಅಂತ ಬಂದೆ. ಅಷ್ಟಕ್ಕೆ ಹಿಂಗೆ ಆಡ್ತಿದ್ದೀರಲ್ಲ. ನೀವು ಎಷ್ಟೆಷ್ಟೊಂದು ಜನ ಹುಡುಗಿಯರ ಜೊತೆ ಓಡಾಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು ಬಿಡಿ, ಗೊತ್ತಿಲ್ದಿರೋದು ಏನೂ ಇಲ್ಲ. ಅದಕ್ಕೆ ಕೇಳೋಣ ಅಂತ ಬಂದೆ. ಕ್ಯಾಮೆ ಕೇಳೋಕ್ಕೆ ಬಂದಿದ್ದು ನಾನು, ಬೇರೆ ಉದ್ದೇಶಕ್ಕಲ್ಲ. ನಿಮ್ಮನ್ನು ನೋಡಂಗೆ ಪಿರುತಿ ಉಟ್ಬಿಡ್ತು. ಅಮ್ಮ ತಾಯಿ, ಹೌದು ಕಣಮ್ಮ, ನಾನು ತಪ್ಪು ಮಾಡಿದ್ದೀನಿ. ನಾನೇನು ದೊಡ್ಡ ಸಾಚ ಅಂತ ಏನು ಹೇಳ್ತಾ ಇಲ್ಲ. ನಾನು ಬೇಜಾನ್ ತಪ್ಪೇನಿಯ ಮಾಡಿದ್ದೀನಿ, ಅದನ್ನು ಒಪ್ಕೋತೀನಿ. ಹಂಗಂತ ತಪ್ಪು ಮೇಲೆ ತಪ್ಪು ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಾದ್ರೂ ತಪ್ಪು ಮಾಡ್ತೀವಲ್ಲ, ಅದರಷ್ಟು ದೊಡ್ಡ ಇದು ಯಾವುದೂ ಇಲ್ಲ. ನನಗೆ ಗೊತ್ತಾಯ್ತು ನಾನು ಮಾಡ್ತಿರೋ ತಪ್ಪು ಅಂತ. ಈಗ ನಾನು ತೆಪ್ಪಗಾಗಿದ್ದೀನಿ ತಾನೇ, ಗಂಡ್ಸಾಗಿ ತೆಪ್ಪಗಾಗಿದ್ದೀನಿ. ನೀನು ಹೆಂಗ್ಸಾಗಿ ದಯವಿಟ್ಟು ತೆಪ್ಪಗಾಗದು ಕಲ್ತ್ಕ, ಇಲ್ಲ ಅಂದರೆ ಜೀವನದಾಗೆ ಬೇಜಾನ್ ಅನುಭವಿಸ್ಬೇಕಾಯ್ತದೆ. ನಿಮ್ಮಂಥವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇನಿಯ. ಹೋಗಿ ಮೈ ಬಗ್ಸ್ ಕೆಲಸ ಮಾಡೋಗು. ಬೇಕಾದ್ರೆ ನಮ್ಮ ತೋಟದಾಗೇನೇನಿಯ ಯಾವ್ದನ್ನ ಕಳೆ ಕೀಳ ಕೆಲಸನ ಏನಾರ ಕೊಡ್ತೀನಿ. ದಿನಗೂಲಿ ಮೇಲೆ ಬಂದು ಕ್ಯಾಮೆ ಮಾಡೋಗು. ಏನು ಸೀಮೆಗಿಲ್ದಿರೋನು ಅಪ್ಪ, ಸೀಮೆಗಿಲ್ದಿರೋನು. ಆಯ್ತು ಹೇಳು, ಹೋಗಿ ಕ್ಯಾಮೆ ಮಾಡ್ತೀನಿ. ನಾನೇ ಕ್ಯಾಮೆ ಮಾಡಿದಂಗೆ ಇರಕ್ಕಿಲ್ಲ ಅಂತ ಹೇಳ್ದ. ನಮ್ಮೂರಾಗು ಬೇಜಾನ್ ಕೂಲಿ ಕೆಲಸಗಳು ಬೇಜಾನ್ ಬಾಕಿ ಅವೇ ತಗ. ನಾನು ಅದನ್ನೇನೇ ಮಾಡ್ತೀನಿ. ಏನೋ ಸಂದಕ್ಕಿದೆಯಾ ಅಂತ ಬಂದೆ, ನಾನೇ ನೋಡೋಕೆ ಸಂದಕ್ಕಿಲ್ವಾ ಏನಿಲ್ಲ. ಸರಿ ಬಿಡು, ಬೇಡ, ಏನಾರ ಮಾಡ್ಕ. ನಾನು ಹೋಗಿ ಏನಾರ ಕೆಲಸ ಮಾಡ್ತೀನಿ. ನಿನ್ನಂತವ್ರು ನಮಗೂ 8 ಜನ ಸಿಗ್ತಾರೆ. ನೀನೇನು ದೊಡ್ಡ ಸಾವುಕಾರ ಅಂತ ಹೇಳ್ಬಿಟ್ಟು ನಾನು ನಿಂತಾಗ ಬಂದಲ್ಲ, ನನಗೆ ಬುದ್ಧಿ ಇಲ್ಲ ಮೊದಲೇನೆಯ. ಸರಿ ಬಿಡಿ, ಹೋಯ್ತೀನಿ. ತಾಯಿ, ನಮ್ಮವ್ವ ಮೊದ್ಲೋಗು, ನನ್ನ ಕಣ್ಣಿಗೆ ಮತ್ತೆ ಕಾಣಿಸ್ಕೋಬೇಡ. ಅಪ್ಪ, ನಮ್ಮ ಹೊಲ್ದಾಗಂತೂ ಇರಲೇಬೇಡ. ಯಾರಾದ್ರೂ ನೋಡಿದ್ರೆ ಈ ಚಿಕ್ಕ ಸಾವುಕಾರ ಮತ್ತೆ ಶುರು ಮಾಡ್ಕೊಂಡು ನೀವು ಹುಡುಗಿಯರ ವಿಚಾರ ಅಂತ ಹೇಳ್ಬಿಟ್ಟು ಎಲ್ಲ ಮತ್ತೆ ಮಾತಾಡ್ತಾರೆ. ನೀನು ಇಲ್ಲಿದ್ದಷ್ಟು ನನಗೇನೇ ತೊಂದರೆ. ದಯವಿಟ್ಟು ಹೋಗು. ಇಲ್ಲಂತೂ ಹೆಂಗಸ್ರಿಗೆ ಯಾರಿಗೂ ಕೆಲಸನೇ ಕೊಡಕ್ಕಿಲ್ಲ. ನನ್ನಂತೂ ನಿನ್ನಂತವ್ರಿಗೆ ಹೋಯ್ತಾ ಇರು ಸುಮ್ಕೆನೇ. ಅಮರೇ, ಹೆಂಗೆ ಪರ್ಫೆಕ್ಟ್ ಆಗವ್ರೆ, ಭಾಳ ಒಳ್ಳೆ ಮನಸ್ಸಿ ಆಗ್ಬಿಟ್ಟವ್ರೆ. ಎರಡನೇ ಯೋಚನೆ ಮಾಡಬೇಡಿ. ಹೆಣ್ಮಕ್ಳು ಮ್ಯಾಲ್ ಬಿದ್ದು ಹೋದ್ರೂ ಕ್ಯಾರೆ ಅಂತ ಇಲ್ಲ ಅಂದ್ರೆ ಬದಲಾಗವ್ರೆ ಅಂತಾನೆ ನೀ ಅರ್ಥ. ಅಪ್ಪ, ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ನೀನಂತೂ. 1,000 ಏಕೆ, ಜೊತೆಗೆ ಇನ್ನೊಂದು 1,000 ಸೇರಿ 2,000 ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮರೇ, ಒಳ್ಳೇದಾಗಲಿ. ಆಕ್ಟಿಂಗ್ ಅಷ್ಟೇನೇ ಮಾಡಿದ್ದು. ಅವ್ರಿಗೊಂದು ಕಿತ ಹೇಳ್ಬಿಡಿ. ಆಮೇಕಿಂದ ನಾಳೆಲ್ಲ ನೋಡಿದಾಗೆಲ್ಲ ಹುರ್ಕೊಬಿಡ್ತಾರೆ, ಇದೇನು ಹಿಂಗಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಆಕ್ಟಿಂಗ್ ಅಂತ ಹೇಳ್ಬಿಡಿ. ಆಯ್ತು ಬಿಡು, ನಮ್ಮ ಅಣ್ಣಗೆ ನಾನು ಹೇಳ್ಕೊತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ತುಂಬ ಥ್ಯಾಂಕ್ಸ್ ನಿನ್ನಿಂದ. ನಮಗಂತೂ ಒಂದು ಕ್ಲಾರಿಟಿ ಸಿಕ್ತು. ಸರಿ, ಕೊಡ್ತೀನಿ ದುಡ್ಡು. ಸರಿ ಆಯಿತು. ಹೀಗೆ ಹೇಳಿ ಅತ್ತಿಗೆ ಅಮ್ಮವ್ರೆ, ಈಗ ನಿಮಗೆ ಡೌಟ್ ಎಲ್ಲ ಕ್ಲಿಯರ್ ಆಗಿರ್ಬೇಕಲ್ಲ. ಬೇರೆ ಹೆಂಗ್ಸು ಮ್ಯಾಲ್ ಬಿದ್ದು ಬಂದ್ರು ನಮ್ಮ ಅಣ್ಣ ಕ್ಯಾರೆ ಅಂತಾನೂ ಅಂತಿಲ್ಲ ಇವಾಗ. ಹೀಗೇನು ಅನ್ನಿಸ್ತೈತೆ, ನಮ್ಮ ಅಣ್ಣ ಮಿಸ್ಟರ್ ಪರ್ಫೆಕ್ಟ್ ಆಗವನೇ ತಾನೇ? ಹಾಗೆ ಅನ್ನಿಸ್ತೈತೆ. ಸದ್ಯ ಅವನು ಇನ್ನೂ ಮದುವೆ ಮಾಡ್ಕೊಂಡು ಮತ್ತೆ ಕಾಂಜಿ ಪಿಂಜಿ ಥರ ಆಗೋಗ್ಬಿಟ್ರೆ ಅಂತ ಬೇಜಾರಾಗ್ತಾ ಇತ್ತು. ಸದ್ಯ ಒಳ್ಳೆಯವನಾಗೋನಲ್ಲ, ಅಷ್ಟೇ ಸಾಕು. ನನಗೂ ಅಷ್ಟೇ, ನೀನು ನನ್ನ ಅದಕ್ಕೆ ಆಗಿ ಬರ್ತೀಯಲ್ಲ ಅಷ್ಟೇ ಸಾಕು. ನಾನೀಗ ಪರೀಕ್ಷೆ ಮಾಡಬೇಕಾದ್ರೂ ಎಲ್ಲೋ ಒಂತಾಗ ಭಯ ಆಗ್ತಾ ಇತ್ತು. ನಮ್ಮ ಅಣ್ಣ ಮತ್ತೆ 420 ಆಟ ಆಡ್ಬಿಟ್ರೆ ಮತ್ತೆ ನೀನು ನನ್ನ ಅದಕ್ಕೆ ಆಗಲ್ವಲ್ಲ, ದೂರ ಆಗೋಗ್ಬಿಡ್ತೀನೋ ಅಂತ. ಆದರೆ ಇವಾಗ ಫುಲ್ಲು ಖುಷಿ ಆಗ್ತೈತೆ. ನಮ್ಮ ಅಣ್ಣ ಬದಲಾಗಿರೋದಕ್ಕೊಂದು ಖುಷಿ, ಆದರೆ ನೀನು ನನ್ನ ಅದಕ್ಕೆ ಆಗ್ತಾ ಇದೆಯಾ ಅನ್ನೋದಕ್ಕೆ ಇನ್ನೊಂದು ಖುಷಿ. ಅದಕ್ಕೆ ನಾನೇನದಕ್ಕಿನ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಥರನೇ ಇದ್ಬಿಡೋಣ. ಸಂಬಂಧಕ್ಕಿನ ಫ್ರೆಂಡ್ಶಿಪ್ಗೆ ತುಂಬಾ ಬೆಲೆ ಇರ್ತೈತಲ್ವಾ. ಸಂಬಂಧ ಅಂತ ಬಂದರೆ ಸ್ವಾರ್ಥ ಇರ್ತೈತೆ, ಫ್ರೆಂಡ್ಶಿಪ್ಪಲ್ಲ ಅಂತ ಸ್ವಾರ್ಥ ಇರಲ್ಲ ಅಲ್ವಾ. ಸ್ವಾರ್ಥಿಗಳೇನಾಗೋದು ಬೇಡ, ಚೆನ್ನಾಗಿ ಫ್ರೆಂಡ್ಸ್ ಥರ ಇರೋಣ, ಸರಿನಾ? ಖಂಡಿತ. ಸರಿ ಬಾ ಹೋಗೋಣ. ಈಗ ನನ್ನ ಕನ್ಫ್ಯೂಷನ್ಗೆಲ್ಲ ಒಂದು ಫುಲ್ ಸ್ಟಾಪ್ ಸಿಕ್ತಲ್ಲ, ಇನ್ನು ಯಾಕೆ, ಹೋಗೋಣ ಬಾ. ಬಾ.